ನರಸಿಂಹ ಅವರ ಬಗ್ಗೆ ಮಾತಾಡೋದಕ್ಕೆ ಇಚ್ಛಿಸ್ತಾ ಇದ್ದೀನಿ. ನಾನು 25 ವರ್ಷಗಳ ಹಿಂದೆ ಈ ಊರಿನಲ್ಲಿ ಕೆಲಸ ನಿರ್ವಹಿಸಲು ಬಂದಾಗ ನರಸಿಂಹ 6ನೇ ತರಗತಿ ವಿದ್ಯಾರ್ಥಿ ಆಗಿದ್ದ. ಶಾಲೆಗೆ ಬರ್ತಾ ಇರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಹೋಗಿ ಹಸುಗಳನ್ನು ಮೇಯಿಸ್ಕೊಂಡು ಇರ್ತಾ ಇದ್ದ. ನಮ್ಮ ಹೆಡ್ ಮಾಸ್ಟರ್ ಆದಂತಹ ಹನುಮಪ್ಪನವರು ನನಗೆ ನರಸಿಂಹ ಅವರನ್ನ ಶಾಲೆ ಕರೆತರುವ ಬಾಧ್ಯತೆಯನ್ನು ಕೊಟ್ರು. ನಾನು ಪ್ರತಿ ದಿವಸ ಹೊಲಗಳ ಕಡೆ ಹೋಗೋದು. ಅಲ್ಲಿ ಹೋಗಿ ಕೋಲ್ ಎತ್ಕೊಂಡು ಹಸು ಮೇಯಿಸ್ಕೊಂಡಿದ್ದೀನೋ ಇಲ್ಲೇ ಶಾಲೆಗೆ ಬಾ ಅಂತ ಹೇಳ್ಬಿಟ್ಟು ಓಡಿಸ್ಕೊಂಡು ಬರ್ತಾ ಇದ್ದೆ ಅಲ್ಲಿಂದ. ನಾನು ನೋಡಿದ್ರೆ ಸಾಕು ಓಡೋಗೋನು. ರಾಧಾ ಮೇಡಮ್ ಬರ್ತಾ ಇದ್ದಾರೆ, ನನ್ನನ್ನು ಕೋಲ್ ಎತ್ಕೊಂಡು ಹೊಡಿತಾರೆ ಅಂತ ಹೇಳ್ಬಿಟ್ಟು. ಆದ್ರೂ ಬಿಡ್ತಾ ಇರ್ಲಿಲ್ಲ. ನಾನು ಕರ್ಕೊಂಡು ಬಂದು ಕುಂಡಿಸ್ತಾ ಇದ್ದೆ ಶಾಲೆಯಲ್ಲಿ. 6ನೇ ತರಗತಿಯಲ್ಲಿ ಅಕ್ಷರಾಭ್ಯಾಸ ಮಾಡ್ಕೊಂಡ ಅವನು. ಏನೋ ಬರ್ತಾ ಇಲ್ಲ 6ನೇ ತರಗತಿಗೆ. ಒಂದ್ಸರಿ ನಾವು ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಮಾಡಿದಾಗ ಕಾರ್ಯಕ್ರಮದಲ್ಲಿ ಊರಿನ ಜನ ಎಲ್ಲ ಸೇರಿದ್ರು. ಆ ಸಂದರ್ಭದಲ್ಲಿ ಒಂದು ಕುಡುಕನ ಪಾತ್ರವನ್ನ ಮಾಡಿದ. ಆ ಚಿಕ್ಕ ವಯಸ್ಸಿನಲ್ಲೇ ಯಾವ ರೀತಿ ಮಾಡ್ದ ಅಂದ್ರೆ, ನಿಜವಾಗ್ಲೂ ಕುಡ್ದಿರೋರು ಕೂಡ ಅಷ್ಟು ಇದ್ರಲ್ಲಿ ಮಾಡ್ತಾ ಇರ್ಲಿಲ್ಲ. ಎಲ್ರು ಒಂಥರ ಆಕರ್ಷಣೀಯವಾಗಿ ಇದ್ ಮಾಡ್ಬಿಟ್ಟ. ಆ ಸಂದರ್ಭದಲ್ಲಿ ನಾನು ಹೇಳ್ದೆ ಅವನ್ಗೆ, ನೀನು ಮುಂದೊಂದ್ ದಿವಸ ಏನೋ ಒಂದು ಸಾಧನೆಯನ್ನ ಮಾಡ್ತೀಯ ನೀನು. ನಿನ್ನ ಒಂದು ಪ್ರತಿಭೆಯನ್ನ ಅವತ್ತು ಗುರುತಿಸಿದ್ದಕ್ಕೆ ಅದನ್ನೇ ಮುಂದುವರಿಸ್ತಾ ಬಂದ. ಅದೇ ರೀತಿ ಅಕ್ಷರ ಜ್ಞಾನವನ್ನು ಕಲ್ತ್ಕೊಂಡ ಬಂದ. ಗುರುಗಳ ಭಕ್ತಿ ಜಾಸ್ತಿ ನರಸಿಂಹಗೆ. ಇವತ್ತಿನ ದಿವಸ ನಾನು ತುಂಬಾ ನೆನ್ಸ್ಕೊಂತೀನಿ. ಅಂತ ವಿದ್ಯಾರ್ಥಿಗಳು ನಮ್ಗೆ ಸಿಗೋದು ತುಂಬಾ ಕಷ್ಟ ಅನ್ಸುತ್ತೆ. ಅಷ್ಟ ಅಭಿಮಾನ ಇಟ್ಕೊಂಡಿದ್ದಾನೆ. ಇನ್ನೇನು ತೋರಿಸ್ತಾ ಇಲ್ಲ ಹೇಳಕ್ ನನ್ನ ಬಗ್ಗೆ. ಆದ್ರೆ ಇಷ್ಟೊಂದು